ಸ್ವಯಂ ಶಿಸ್ತು, ಕರ್ತವ್ಯ ಪ್ರಜ್ಞೆ ಹಾಗೂ ಸೇವಾ ಪರತೆಯನ್ನು ಮೈಗೂಡಿಸಿಕೊಂಡು ತಮ್ಮ ಬದುಕು ವೃತ್ತಿಗಳೆರಡನ್ನೂ ಸಾರ್ಥಕ್ಯದ ದಾರಿಯಲ್ಲಿ ಕೊಂಡೊಯ್ದ ಬಹುಮುಖಿ ವ್ಯಕ್ತಿತ್ವದ ಶಿಕ್ಷಕ ಅವರೇ ನಮ್ಮ ಚಂದ್ರಶೇಖರ್ ಶೆಟ್ಟಿ ಆಲೂರು ಅವರು. ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಚಂದ್ರಶೇಖರ ಶೆಟ್ಟಿ ಅವರು 30 ಜೂನ್ 2026ರಂದು ನಿವೃತ್ತಿ ಹೊಂದುತ್ತಿರುವ ಈ ಹೊತ್ತಿನಲ್ಲಿ ಸಾದರಪಡಿಸುತ್ತಿರುವ ನುಡಿಚಿತ್ರಿಕೆ ಇದು. ಕುಂದಾಪುರ ತಾಲೂಕಿನ ಆಲೂರು ಗೋಳಿಕಟ್ಟೆ ಶ್ರೀ ದುಗ್ಗಪ್ಪ ಶೆಟ್ಟಿ ಮತ್ತು ಶ್ರೀಮತಿ ಮುತ್ತಮ್ಮ ಶೆಟ್ಟಿ ದಂಪತಿಗಳ 4 ಗಂಡು ಮತ್ತು 4 ಹೆಣ್ಣು ಮಕ್ಕಳಲ್ಲಿ ಕಿರಿಯ ಮಗನಾಗಿ ಜನಿಸಿದ್ದು ಚಂದ್ರಶೇಖರ ಶೆಟ್ಟಿಯವರು. BA BPEd ಹಾಗೂ MA ರಾಜ್ಯಶಾಸ್ತ್ರ ಪದವಿ ಪೂರೈಸಿದ್ದ ಚಂದ್ರಶೇಖರ ಅವರ ಪ್ರಾಥಮಿಕ ಶಿಕ್ಷಣದ ತವರು ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆ ಆಲೂರು. ನಾಡದ ಗ್ರೆಗರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ, ನಾವುಂದ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ PUC, ಕುಂದಾಪುರದ ಭಂಡಾರ್ಕಾರ್ಸ್ ಕಾಲೇಜಿನಲ್ಲಿ ಪದವಿ, ಧಾರವಾಡದ ಮಲ್ಲ ಸರ್ಜನಾ ದೈಹಿಕ ಶಿಕ್ಷಣ ವಿದ್ಯಾಲಯದಲ್ಲಿ ದೈಹಿಕ ಶಿಕ್ಷಣ ಪದವಿ ಪಡೆದರು. ವೃತ್ತಿಯ ಮಧ್ಯೆ ಧಾರವಾಡದ ಕರ್ನಾಟಕ ವಿವಿಯಿಂದ ಸ್ನಾತಕೋತ್ತರ ಪದವಿ ಪೂರೈಸಿದರು. ವ್ಯಾಸಂಗ ಪೂರ್ಣಗೊಂಡ ಬಳಿಕ ಚಂದ್ರಶೇಖರ ಶೆಟ್ಟಿ ಅವರು 1992ರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕರ್ತವ್ಯಕ್ಕೆ ಸೇರ್ಪಡೆಯಾದದ್ದು ಹಾಸನದ ಹನುಮಂತಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಮುಂದೆ ಸರ್ಕಾರಿ ಪ್ರೌಢಶಾಲೆ ಕುಂದೂರು, ಕಿರಿಮಂಜೇಶ್ವರ, ಕಾಳವಾರ ಮತ್ತು ಗುಜ್ಜಾಡಿಯ ಪ್ರೌಢಶಾಲೆಗಳಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದರು. ಈ ನಡುವೆ ಕುಂದಾಪುರದಲ್ಲಿ ತಾಲೂಕು ದೈಹಿಕ ಶಿಕ್ಷಣ ಸಂಯೋಜಕರಾಗಿ, ಭಟ್ಕಳ ಹಾಗೂ ಬೈಂದೂರಿನಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿದ್ದರು. 2024ರ ಜುಲೈ 12ರಿಂದ ಉಡುಪಿ ಉಪನಿರ್ದೇಶಕರ ಕಚೇರಿಯಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ತಮ್ಮ ವೃತ್ತಿ ಮತ್ತು ಅದರಾಚೆಗೂ 10 ಹಲವು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಕುಂದಾಪುರದಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಯಾಗಿ 2 ವರ್ಷ ಸೇವೆ, ಕುಂದಾಪುರ ತಾಲೂಕು ಯುವಶಕ್ತಿ ಸಂಘದ ನೋಡೆಲ್ ಆಗಿ, ಗುಜ್ಜಾಡಿಯ ಭಾಸ್ಕರ ಪೈ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ 3 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಚಂದ್ರಶೇಖರ ಶೆಟ್ಟಿಯವರು ಸದಾ ಕಲಿಕೆಗೆ ತೆರೆದುಕೊಂಡವರು. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ವಿಶೇಷ ತರಬೇತಿ ಪಡೆದ ಕೆಲವು ಶಿಕ್ಷಕರಲ್ಲಿ ಇವರೂ ಒಬ್ಬರಾಗಿದ್ದಾರೆ. ಕಬಡ್ಡಿ ರಾಜ್ಯ ಮಟ್ಟದ ತೀರ್ಪುಗಾರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ನವದೆಹಲಿಯ ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಜನಾ ಸಂಸ್ಥೆಯಿಂದ ಯೋಗಭೂಷಣ ಪ್ರಬೋಧ B ಸರ್ಟಿಫಿಕೇಟ್ ಪಡೆದಿರುವುದು ಅವರ ಹೆಗ್ಗಳಿಕೆಯೇ ಸರಿ. ಚಂದ್ರಶೇಖರ ಶೆಟ್ಟಿಯವರು ತಮ್ಮ ಸೇವಾವಧಿಯಲ್ಲಿ ಶಾಲೆ ಹಾಗೂ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅವಿರತವಾಗಿ ಶ್ರಮಿಸಿದವರು. ಅವರು ತರಬೇತಿ ನೀಡಿದ ಅನೇಕ ವಿದ್ಯಾರ್ಥಿಗಳು ವಿಭಾಗ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಚೆಸ್ನಲ್ಲಿ ಇವರ ತರಬೇತಿಯಲ್ಲಿಯೇ ಸತತ 4 ವರ್ಷ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ತನಕ ಭಾಗವಹಿಸಿದ್ದರು. ಅವರು ಕಾರ್ಯನಿರ್ವಹಿಸಿದ ಎಲ್ಲಾ ಶಾಲೆಗಳಲ್ಲಿ ದಾನಿಗಳ ಸಹಾಯದಿಂದ ಕಟ್ಟಡ, ಹಾಲ್, ಅಡುಗೆ ಕೋಣೆ, ಆವರಣ ಗೋಡೆ, ಇತರ ಪರಿಕರಗಳನ್ನು ಒದಗಿಸಿಕೊಡುವಲ್ಲಿ ಶ್ರಮಿಸಿದವರು. ಸರ್ಕಾರದಿಂದ ಅಕ್ಷರ ದಾಸೋಹ ಆರಂಭವಾಗುವ 1 ವರ್ಷ ಮೊದಲೇ ದಾನಿಗಳು ಮತ್ತು ಕೊಲ್ಲೂರು ದೇವಸ್ಥಾನದಿಂದ ಸಹಕಾರ ಪಡೆದು ಗುಜ್ಜಾಡಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಆರಂಭಿಸಿದ್ದರು. ಅಲ್ಲಿ ನಾವು ಆ ಮಕ್ಕಳಿಗೆ ಕೇಳ್ದಲ್ಲ, ಅವ್ರ ಆನ್ಸರ್ ಒಳ್ಳೇದಿದ್ಯಾ, ಕ್ವಾಲಿಟಿ ಅಂತ ಗೊತ್ತಾಗುತ್ತಾ, ಗುಣಾತ್ಮಕ ಕ್ವಾಲಿಟಿ ಇದೆಯಾ, ಅಥವಾ ಇಲ್ಲಿ ಮೂಹ ಅಂದಿದ್ದ ಆನ್ಸರ್ ಕ್ವಾಲಿಟಿ ಇದೆಯಾ, ಅಲ್ಲಿ ಹೇಳಿದ ಮಕ್ಕಳ ಕ್ವಾಲಿಟಿ ಇದೆ. ಹಾಗಾದ್ರೆ ಯಾರು ಶಿಕ್ಷಣವಂತರು? ಚಂದ್ರಶೇಖರ ಶೆಟ್ಟಿ ಅವರು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ 10 ತರಬೇತಿಗಳನ್ನು ನಿರ್ವಹಿಸಿದವರು. ಚಿಣ್ಣರ ಅಂಗಳ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ 3 ಜಿಲ್ಲೆಯ ಶಿಕ್ಷಕರಿಗೆ ತರಬೇತಿ ನೀಡಿದ್ದಾರೆ. ಎಲ್ಲಾ ಚುನಾವಣಾ ತರಬೇತಿಯ ಮಾಸ್ಟರ್ ಟ್ರೈನರ್, ದೈಹಿಕ ಶಿಕ್ಷಣ,
ಆರೋಗ್ಯ ಶಿಕ್ಷಣ, ಜೀವನ ವಿಜ್ಞಾನ ಹಾಗೂ ಯೋಗ ತರಬೇತಿಯ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿರುವ ಇವರು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರಿಗಷ್ಟೇ ಅಲ್ಲದೆ ಜಿಲ್ಲಾ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಿಗೆ 180ಕ್ಕೂ ಹೆಚ್ಚು ತರಬೇತಿಗಳನ್ನು ನಡೆಸಿಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲ ದೈಹಿಕ ಶಿಕ್ಷಣಾಧಿಕಾರಿಗಳಿಗೆ ಆಡಳಿತಾತ್ಮಕ ತರಬೇತಿಯಲ್ಲಿ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿರುತ್ತಾರೆ. ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಾಗ ವಿದ್ಯಾರ್ಥಿಗಳಿಗೆ ಆಪ್ತ ಸಮಾಲೋಚನೆ, ಶಾಲೆ ತೊರೆದ ಮಕ್ಕಳನ್ನು ಪುನಃ ಶಾಲೆಗೆ ಕರೆತರುವ ಕಾರ್ಯ, 10ನೇ ತರಗತಿ ಫಲಿತಾಂಶ ವೃದ್ಧಿಗಾಗಿ ಕಡಿಮೆ ಸಾಮರ್ಥ್ಯದ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷ ಗಮನ ಹರಿಸಿದ್ದರು. 1993ರಿಂದ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ಪಠ್ಯ ಸಾಹಿತ್ಯ ಮಾಡಿಕೊಂಡು ಪಾಠ ಬೋಧನೆ ಮತ್ತು SSLC ವಿದ್ಯಾರ್ಥಿಗಳಿಗೆ ಶಾಲಾವಧಿ ನಂತರ 1 ಗಂಟೆ ಗುಂಪು ಅಭ್ಯಾಸ ಮಾಡುವ ಯೋಜನೆಯನ್ನು ಇಲಾಖೆಗಿಂತ ಮೊದಲೇ ಕಾರ್ಯರೂಪಕ್ಕೆ ತಂದವರು. 2022ರಿಂದ ಪ್ರತಿ ವರ್ಷ ಏಕ ಪೋಷಕ ಓರ್ವ ವಿದ್ಯಾರ್ಥಿನಿಗೆ PUC ಕಲಿಕೆಗೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ 2017ರಿಂದೀಚೆಗೆ ರಕ್ತದಾನ ಶಿಬಿರ ಆಯೋಜನೆ, ಸ್ವಚ್ಛತಾ ಕಾರ್ಯ ಹೀಗೆ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಆಲೂರು ಸರ್ಕಾರಿ ಪ್ರೌಢಶಾಲೆಯ ಸಂಸ್ಥಾಪನಾ ಸಮಿತಿಯ ಕಾರ್ಯದರ್ಶಿಯಾಗಿ ಪ್ರೌಢಶಾಲೆಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಸಂಘಟನೆಯಲ್ಲಿ ಊರನ್ನು ಕಟ್ಟುವಲ್ಲಿ ಮುಂಚೂಣಿಯಲ್ಲಿ ಬಂದಾಗ ಮಾತ್ರ ಆ ಊರು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆಲೂರು ಅಂದ್ರೆ ನಮಗೆಲ್ಲ ತುಂಬಾ ಹೆಮ್ಮೆಯ ವಿಷಯ. ನಾವು ಪ್ರತಿ ಸಾರಿ ಹೇಳ್ತೇವೆ. ಕುಂದಾಪುರ ತಾಲೂಕು ಹಾಗೂ ಬೈಂದೂರು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ, ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ, ರಾಜ್ಯ ದೈಹಿಕ ಶಿಕ್ಷಣಾಧಿಕಾರಿಗಳ ಸಂಘದ ಗೌರವಾಧ್ಯಕ್ಷರಾಗಿ, ಲಯನ್ಸ್ ಕ್ಲಬ್ ತ್ರಾಸಿ ಗಂಗೊಳ್ಳಿ ಇದರ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ, ಶ್ರೀ ರಾಮೇಶ್ವರ ಯಕ್ಷಗಾನ ಕಲಾ ಸಂಘ ಆಲೂರು ಇದರ ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ, ಸ್ನೇಹ ಸ್ವಸಹಾಯ ಸಂಘದ ಅಧ್ಯಕ್ಷರಾಗಿ, ಆಲೂರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿ ಮತ್ತು ಸತತ 28 ವರ್ಷ ಕ್ರೀಡಾ ಕಾರ್ಯದರ್ಶಿಯಾಗಿ, ಶ್ರೀ ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಆಲೂರು ಇದರ ಅಧ್ಯಕ್ಷರಾಗಿ ಎಲ್ಲರ ಸಹಕಾರದೊಂದಿಗೆ ಕಲೆ, ಕ್ರೀಡೆ, ಭಜನೆ, ಯಕ್ಷಗಾನ, ಸ್ವಚ್ಛತಾ ಅಭಿಯಾನಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಕ್ರೀಡೆ, ಯೋಗ, ಪ್ರವಾಸ, ವಾಹನ ಚಾಲನೆ, ಯಕ್ಷಗಾನ ಚಂದ್ರಶೇಖರ ಶೆಟ್ಟಿಯವರ ನೆಚ್ಚಿನ ಹವ್ಯಾಸ. ಶ್ರೀರಾಮೇಶ್ವರ ಯಕ್ಷಗಾನ ಸಂಘದಿಂದ ಕಿರಿಮಂಜೇಶ್ವರ, ಪಡುಕೋಣೆ ಆಲೂರಿನಲ್ಲಿ ಹಲವು ಯಕ್ಷಗಾನ ಪ್ರದರ್ಶನ ನಡೆಸಿದ್ದು ಯಕ್ಷ ಕಲಾವಿದರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಶ್ರೀ ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಆಲೂರು ಇದರ ಸದಸ್ಯರ ಒಡಗೂಡಿ ಯಕ್ಷಗಾನ ತಾಳಮದ್ದಳೆಯನ್ನು ನಿರ್ವಹಿಸಿದ್ದರು. ಆಲೂರು ಗ್ರಾಮ ಪಂಚಾಯತ್ ಸಹಯೋಗದೊಂದಿಗೆ 2014ರಿಂದ ಹಲವು ವರ್ಷ ಸತತವಾಗಿ ಸಾರ್ವಜನಿಕರಿಗೆ ಯೋಗಾಭ್ಯಾಸದ ಚಟುವಟಿಕೆ ನಡೆಸಿದ್ದರು. ಅವರ ಸಾಧನೆಗೆ ಸಂಘ ಸಂಸ್ಥೆಗಳಿಂದ 10 ಹಲವು ಗೌರವ ಸನ್ಮಾನಗಳು ಸಂದಿವೆ. ಅವುಗಳಲ್ಲಿ ಶಾಲಾ ಶಿಕ್ಷಣ ಇಲಾಖೆ 2014ರಲ್ಲಿ ಉಡುಪಿ ಜಿಲ್ಲಾ ಉತ್ತಮ ಪ್ರೌಢಶಾಲಾ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಪ್ರಮುಖವಾದುದು. 1995ರಲ್ಲಿ ಉಳ್ಳೂರು ಗೋವಿಂದ ಶೆಟ್ಟರ ಮನೆ ಶ್ರೀಮತಿ ಪಾರ್ವತಿ ಶೆಟ್ಟಿ ಮತ್ತು ಶೀರೂರು ಶ್ರೀ ಆನಂದ ಶೆಟ್ಟಿಯವರ ಪ್ರಥಮ ಪುತ್ರಿ ಸುಜಾತಾ ಶೆಟ್ಟಿ ಅವರನ್ನ ವರಿಸಿದ ಚಂದ್ರಶೇಖರ ಶೆಟ್ಟಿ ಅವರದ್ದು ಸುಖಿ ದಾಂಪತ್ಯ. ಮಗಳು ಅಶ್ವಿನಿ ಶೆಟ್ಟಿ ಸಾಫ್ಟ್ವೇರ್ ಎಂಜಿನಿಯರ್, ಅಳಿಯ ನಿತಿನ್ ಶೆಟ್ಟಿ ಸಾಫ್ಟ್ವೇರ್ ಎಂಜಿನಿಯರ್ ಅವರೊಂದಿಗೆ ದುಬೈನಲ್ಲಿ ಉದ್ಯೋಗದಲ್ಲಿದ್ದಾರೆ. ಮಗ ಅಭಿಜಿತ್ ಶೆಟ್ಟಿ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಚಂದ್ರಶೇಖರ ಶೆಟ್ಟಿ ಅವರಿಗೆ ಆಲೂರಿನಲ್ಲಿ ಒಂದು ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣವಾಗಬೇಕೆಂಬ ಕನಸು. ಊರವರ ಸಹಕಾರದಿಂದ ಕಳೆದ 2 ವರ್ಷದಿಂದ ಪ್ರಯತ್ನ ಸಾಗಿದ್ದು ನಿವೇಶನದ ಸರ್ವೆ ಕಾರ್ಯ ನಡೆಯುತ್ತಿದೆ. ಚಂದ್ರಶೇಖರ ಶೆಟ್ಟಿ ಅವರದ್ದು ಬಹುಮುಖಿ ವ್ಯಕ್ತಿತ್ವ. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ, ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ, ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ಕ್ರೀಡೆ, ಶಿಕ್ಷಣ, ಕಲೆ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಸಹೃದಯಿ. ಅವರೆಲ್ಲ ಸೇವಾ ಕಾರ್ಯಗಳನ್ನು ಗೌರವದಿಂದ ಸ್ಮರಿಸುತ್ತಾ ನಿವೃತ್ತಿಯ ಬಳಿಕವೂ ಅವರ ಸದಭಿರುಚಿಯ ಹವ್ಯಾಸಗಳು ಎಂದಿನಂತೆ ಮುಂದುವರಿಯಲಿ ಎಂಬುದು ನಮ್ಮೆಲ್ಲರ ಹಾರೈಕೆ.